ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸಮತಾ ಪಬ್ಲಿಕ್ ನ್ಯೂಸ್ 24x7ಗೆ ಸ್ವಾಗತ. ಇದೇ ದಿನಾಂಕ 18/4/2025 ಕೋರ್ ಚಿತ್ರವು ರಾಜ್ಯಾದ್ಯಂತ ಕನ್ನಡ, ತೆಲುಗು, ತಮಿಳು ಭಾಷೆಯಲ್ಲಿ ಬಿಡುಗಡೆ ಆಗುತ್ತಿದ್ದು, ನಾಡಿನ ಸಮಸ್ತ ಜನತೆ ಎಲ್ಲರೂ ಈ ಚಿತ್ರವನ್ನು ಚಿತ್ರಮಂದಿರದಲ್ಲಿ ವೀಕ್ಷಿಸಿ ಎಂದು ಅಂಬೇಡ್ಕರ್ ಸೇನೆ ಉತ್ತರ ಕರ್ನಾಟಕ ಅಧ್ಯಕ್ಷರಾದ ಶಿವಲಿಂಗ ಗೋಂಬಿಗುಡ್ಡ ಅವರು ಹೇಳಿದರು. ಈ ಚಿತ್ರದಲ್ಲಿ ರಿಯಾಲಿಟಿ ಸ್ಟಾರ್ ಸುನಾಮಿ ಕಿಟ್ಟಿ ಹೀರೋ ಪಾತ್ರದಲ್ಲಿ, ಹೀರೋಯಿನ್ ಪಾತ್ರದಲ್ಲಿ ಕೊಡಗಿನ ಬೆಡಗಿ ಚರಿಷ್ಮಾ, ಮುಖ್ಯ ವಿಲನ್ ಪಾತ್ರದಲ್ಲಿ ಪಿ ಮೂರ್ತಿ ಅವರು, ಒರಟಾಶ್ರೀ ಅವರ ನಿರ್ದೇಶನವಿದ್ದು, ನೇಕಾರ ನಗರಿಯ ಚಿತ್ರಮಂದಿರವಾದ ಶ್ರೀನಿವಾಸ್ ಚಿತ್ರಮಂದಿರ ರಬಕವಿಯಲ್ಲಿ, ಸುವರ್ಣ ಚಿತ್ರಮಂದಿರ ಜಮಖಂಡಿಯಲ್ಲಿ, ಮಾರುತಿ ಸಿನಿಫ್ಲೆಕ್ಸ್ ಚಿತ್ರಮಂದಿರ ಮಹಾಲಿಂಗಪುರದಲ್ಲಿ, ದುರ್ಗಾಲಕ್ಷ್ಮಿ ಚಿತ್ರಮಂದಿರ ಅಥಣಿಯಲ್ಲಿ ಬಿಡುಗಡೆ ಆಗುತ್ತಿದ್ದು, ಎಲ್ಲರೂ ತಪ್ಪದೆ ಈ ಚಿತ್ರವನ್ನು ವೀಕ್ಷಿಸಿ ಎಂದು ಹೇಳಿ ಕೋರ್ ಚಿತ್ರದ ಪೋಸ್ಟರ್ ಬಿಡುಗಡೆಗೊಳಿಸಿದರು. ಈ ಸಂದರ್ಭದಲ್ಲಿ ಶಿವಾನಂದ ಕಾಂಬ್ಳೆ, ಈರಪ್ಪ ಕಾಂಬ್ಳೆ, ದಿಲೀಪ ಕಾಂಬ್ಳೆ, ಸಿದ್ದರಾಮ ಕಾಂಬ್ಳೆ, ಅಜಿತ್ ಕಾಂಬ್ಳೆ, ರವಿ ಸಿಂಗೆ, ಸುದರ್ಶನ್ ಗೋಂಬಿಗುಡ್ಡ, ದಾನೇಶ ಭಜಂತ್ರಿ, ಹನುಮಂತ ಪಡಸಾಲಿ, ಸುರೇಶ ಹನಗುಂಡಿ ಇನ್ನೂ ಅನೇಕರು ಭಾಗಿಯಾಗಿದ್ದರು. ವರದಿ ಮುಸ್ತಫಾ ನದಾಫ್, ಸಂಪಾದಕರು ಮೋಹನ ಕಾಂಬ್ಳೆ. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ನೋಡ್ತಾ ಇರಿ ಇದು ಸಮತಾ ಪಬ್ಲಿಕ್ ನ್ಯೂಸ್. ನಮಸ್ಕಾರ. ಸಮಸ್ತ ಕನ್ನಡ ಕುಲಕೋಟಿಗೆ ವಂದನೆಗಳನ್ನು ಸಲ್ಲಿಸುತ್ತಾ ಇವತ್ತಿನ ಉದ್ದೇಶ ಕನ್ನಡ ಚಲನಚಿತ್ರ ರಂಗದಲ್ಲಿ ಒಂದು ಹೊಸ ಮೈಲಿಗಲನ್ನು ಸ್ಥಾಪನೆ ಮಾಡಲಿಕ್ಕೆ ಕೋರ ಅಂದರೆ ನಾಳೆ ದಿನಾಂಕ 18ರಂದು ಏಪ್ರಿಲ್ 18ರಂದು ಕೋರ ಕನ್ನಡ ಚಲನಚಿತ್ರ ತೆಲುಗು, ತಮಿಳು ಮತ್ತು ಕನ್ನಡ 3 ಭಾಷೆಗಳಲ್ಲೂ ಕೂಡ ನಾಳೆ ಗ್ರ್ಯಾಂಡ್ ರಿಲೀಸ್ ಆಗ್ತಾ ಇದೆ. ಈ ಚಿತ್ರಕ್ಕೆ ತಮ್ಗೆಲ್ರಿಗೂ ತಿಳಿದಿರುವ ಹಾಗೆ ಸುನಾಮಿ ಕಿಟ್ಟಿ ಬಿಗ್ ಬಾಸ್ ಮತ್ತು ರಿಯಾಲಿಟಿ ಶೋಗಳಿಂದನೇ ಮನೆ ಮಾತಾಗಿರ್ತಕ್ಕಂಥ ಸುನಾಮಿ ಕಿಟ್ಟಿ ಅವರು ಈ ಚಿತ್ರದಲ್ಲಿ ಮುಖ್ಯ ಭೂಮಿಕೆಯಲ್ಲಿ ನಾಯಕ ನಟನಾಗಿ ಅದ್ಭುತವಾಗಿ ನಟಿಸಿದ್ದಾರೆ. ಅದರ ಜೊತೆಗೆ ಕೊಡಗಿನ ಬೆಡಗಿ ಚರಿಷ್ಮಾ ಮುಖ್ಯ ಭೂಮಿಕೆಯಲ್ಲಿ ನಾಯಕಿಯಾಗಿ ನಟಿಸಿದ್ದಾರೆ. ಇನ್ನು ಮಟ್ಟನ ಆಗಿರ್ಬೋದು, ಅನೇಕ ಹಿರಿಯ ಕಲಾವಿದರು ಕೂಡ ಈ ಚಿತ್ರದಲ್ಲಿ ನಟಿಸಿದ್ದಾರೆ. ಅದರ ಜೊತೆಗೆ ನಮ್ಮ ಪಿ ಮೂರ್ತಿ ಅಣ್ಣನವರು ಸ್ವತಃ ಅವರೇ ನಿರ್ಮಾಣ ಮಾಡಿ ಈ ಚಿತ್ರದಲ್ಲಿ ಮೇನ್ ವಿಲನ್ ಆಗಿ ಪಾತ್ರಕ್ಕೆ ಜೀವವನ್ನು ತುಂಬಿದ್ದಾರೆ. ನಾವು ಈಗಾಗಲೇ ಒಂದು ಟೀಸರ್, 2 ಹಾಡುಗಳು ಮತ್ತು ಟ್ರೇಲರ್ ಅಂತೂ ಬೆಂಕಿ ಇದೆ. ಟ್ರೇಲರ್ ಅಂತೂ ಅಲ್ಟಿಮೇಟ್, ಇಡೀ ಕರ್ನಾಟಕದ ಜನ ಮೆಚ್ಕೊಂಡಿದ್ದಾರೆ. ಅದ್ರ ಜೊತೆಗೆ ಒಪ್ಪಿಕೊಂಡವಳು ಅಂತಕ್ಕಂಥ ಒಂದು ರೊಮ್ಯಾಂಟಿಕ್ ಸಾಂಗ್ ಅನ್ನ ನಾವು ಇದೇ ನಮ್ಮ ನೇಕಾರ ನಗರಿಯ ಕನ್ನಡ ಹಬ್ಬದಲ್ಲಿ ಬನಟ್ಟಿಯಲ್ಲಿ SRA ಮೈದಾನದಲ್ಲಿ ನಾವು ಬಿಡುಗಡೆ ಮಾಡಿದ್ವಿ. ಅದು ಕೂಡ ಇಡೀ ಕರ್ನಾಟಕದಾದ್ಯಂತ ಜನಮನ್ನಣೆಯನ್ನ ಗಳಿಸಿದೆ. ಈ ಚಿತ್ರಕ್ಕೆ ಹೇಮಂತ್ ಕುಮಾರ್ ಅವರು ಸಂಗೀತವನ್ನ ನೀಡಿದ್ದಾರೆ. ಆಮೇಲೆ ಕೋರ ಚಿನ್ಮಯ್ ಅವರು ಫೈಟ್ ಅನ್ನ ಮಾಡಿಸಿದ್ದಾರೆ. ಬಹಳ ಅದ್ಭುತವಾಗಿ ಒಂಥರ ಮಾರ್ಷಲ್ ಆರ್ಟ್ಸ್ ಅನ್ನ ಸುನಾಮಿ ಕಿಟ್ಟಿ ಅವರಿಗೆ ಪ್ರಿಪೇರ್ ಮಾಡಿ ವಿತೌಟ್ ಡೂಫ್ ಅಂದ್ರೆ ಯಾವುದೇ ರೀತಿಯಾದ ಡೂಫ್ ಹಾಕದೆ ಸುನಾಮಿ ಕಿಟ್ಟಿ ಅವರು ರಿಯಲ್ ಆಗಿ ಸ್ಟಂಟ್ ಮಾಡಿದ್ದಾರೆ ಅಂತಕ್ಕಂಥದ್ದು ಕೂಡ ಈ ಚಿತ್ರದಲ್ಲಿ ಬಹಳ ವಿಶೇಷ. ಇನ್ನೊಂದು ವಿಶೇಷ ಏನಂತಂದ್ರೆ ಈ ಚಿತ್ರ ಆದಿವಾಸಿಗಳ ಅಂದ್ರೆ ಬುಡಕಟ್ಟು ಜನಾಂಗ ಮತ್ತು ಅಲ್ಲಿರ್ತಕ್ಕಂಥ ಒಬ್ಬ ಕಠೋರ ರಾಕ್ಷಸನ ಮಧ್ಯೆ ನಡೀತಕ್ಕಂಥ ಒಂದು ಸ್ಟೋರಿ. ಯಾವ ರೀತಿ ಆದಿವಾಸಿ ಜನಾಂಗದ ಕುಂದುಕೊರತೆಗಳಿರ್ತಾವ್ರೆ, ಅವರು ಕಾಡಿನಲ್ಲಿ ಬದುಕಬೇಕಾದ್ರೆ ಏನು ನ್ಯೂನತೆಗಳೆಲ್ಲ ಬರ್ತಾವೆ, ಯಾವ ರೀತಿ ಆ ನಾಯಕ ಅದನ್ನೆಲ್ಲವನ್ನ ಸದೆ ಬೆಳೆದು ಎದುರಿಸಿ ನಿಲ್ತಾನೆ ಅಂತಕ್ಕಂಥದ್ದು ಈ ಚಿತ್ರದ ಮೇನ್ ಕಥೆ ಆಗಿದೆ. ಇದರಲ್ಲಿ ಬಹಳ ಅದ್ಭುತವಾಗಿ ಎಲ್ಲ ಸಹ ಕಲಾವಿದರು ಕೂಡ ನಟಿಸಿದ್ದಾರೆ. ಅದಕ್ಕಾಗಿ ನಾಳೆ 18ನೇ ತಾರೀಕು ಗ್ರ್ಯಾಂಡ್ ರಿಲೀಸ್ ಆಗ್ತಾ ಇದ್ರಿ. ಕನ್ನಡ, ತೆಲುಗು ಮತ್ತು ತಮಿಳು 3 ಅವತರಣಿಕೆಯಲ್ಲೂ ಕೂಡ ಚಿತ್ರ ರಿಲೀಸ್ ಆಗ್ತಾ ಇದೆ. ಅದಕ್ಕೋಸ್ಕರ ತಾವೆಲ್ಲರೂ ಕನ್ನಡದ ಜನತೆ ಪ್ರಜ್ಞಾವಂತರು, ಹೃದಯವಂತರು, ಕನ್ನಡ ಚಿತ್ರವನ್ನ ಗೆಲ್ಲಿಸ್ತಕ್ಕಂಥದ್ದು ತಮ್ಮೆಲ್ಲರಿಗೂ ಗೊತ್ತಿದೆ. ಅದಕ್ಕಾಗಿ ತಾವೆಲ್ಲರೂ ಕೂಡ ನಾಳೆ ಥಿಯೇಟರ್ಗೆ ಬಂದು ಕೋರ ಚಿತ್ರವನ್ನ ನೋಡಿ ಹಾರೈಸಿ ಅಂತೇಳಿ ಈ ರೀತಿಯಾಗಿ ಇಡೀ ಕರ್ನಾಟಕದಾದ್ಯಂತ ನಮ್ಮ ಚಿತ್ರ ಬಿಡುಗಡೆ ಆಗ್ತಾ ಇದೆ. ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಮೇನ್ ಆಗಿ ರಬಕವಿಯ ಶ್ರೀನಿವಾಸ್ ಚಿತ್ರಮಂದಿರ ಮತ್ತು ಜಮಖಂಡಿಯ ಸುವರ್ಣ, ಆಮೇಲೆ ಮಹಾಲಿಂಗಪುರದ ಮಾರುತಿ ಸಿನಿಪ್ಲೆಕ್ಸ್, ಆಮೇಲೆ ಗೋಕಾಕ್, ಈ ರೀತಿಯಾಗಿ ಎಲ್ಲ ಕಡೆಯಲ್ಲೂ ಕೂಡ ಚಿತ್ರಮಂದಿರದಲ್ಲಿ ಬಿಡುಗಡೆ ಆಗ್ತಾ ಇದೆ. ನಮ್ಮ ನೇಕಾರ ನಗರಿಯ ಜನತೆ ಈ ಕೋರ ಚಲನಚಿತ್ರವನ್ನ ನೋಡಿ ಹಾರೈಸಿ ಅಂತೇಳಿ ತಮ್ಮಲ್ಲಿ ಈ ಮೂಲಕ ವಿನಂತಿ ಮಾಡ್ಕೊತಾ ಇದ್ದೀನಿ.
ವಿಡಿಯೋ ಒಂದ್ ಮಾಡ್ರಿ ಹಂಗ